ಸ್ನೇಹಿತರೆ, ಏಷ್ಯಾ ಕಪ್ 2025ರ ಫೈನಲ್ ಕೇವಲ ಒಂದು ಕ್ರಿಕೆಟ್ ಪಂದ್ಯವಾಗಿರಲಿಲ್ಲ, ಬದಲಾಗಿ ಐತಿಹಾಸಿಕ ಕ್ಷಣವು ಮತ್ತು ರಾಜಕೀಯ ಕುಹಕಕ್ಕೂ ಸಾಕ್ಷಿಯಾಗಿತ್ತು. ಭಾರತ ಪಾಕ್ ತಂಡವನ್ನ ಸೋಲಿಸಿ ಫೈನಲ್ ಪಂದ್ಯವನ್ನೇನೋ ಗೆದ್ದಿತ್ತು. ಆದರೆ ಟ್ರೋಫಿಯ ವಿವಾದವು ಎಲ್ಲರನ್ನ ಅಚ್ಚರಿಗೊಳಿಸಿತು. ಮೊಹಸಿನ್ ನಖ್ವಿ ಅವರು ಟ್ರೋಫಿ ನೀಡದೆ ಅದನ್ನ ಸ್ವತಃ ಹೋಟೆಲ್ಗೆ ತೆಗೆದುಕೊಂಡು ಹೋದರು. ಇದೀಗ ಇದರ ಮಧ್ಯೆ ದುಬೈನ ರಾಜಕುಮಾರಿಯವರ ಎಂಟ್ರಿ ಆಗಿದ್ದು, ಟ್ರೋಫಿಯನ್ನ ಕಸಿದುಕೊಂಡು ಅವರು ಭಾರತಕ್ಕೆ ನೀಡಿದ್ದಾರೆ. ಇದೀಗ ಇದಾದ ಬಳಿಕ ಪಾಕ್ ದಿಗ್ಗಜರು ಕೋಪಗೊಂಡು ದೊಡ್ಡ ದೊಡ್ಡ ಹೇಳಿಕೆಗಳನ್ನ ನೀಡಿದ್ದಾರೆ. ಹಾಗಾದ್ರೆ ಇದರೆಲ್ಲದರ ಮಾಹಿತಿ ಏನು ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, 2025ರ ಏಷ್ಯಾ ಕಪ್ ಅನ್ನ ಸ್ವರ್ಣಾಕ್ಷರದಲ್ಲಿ ಬರೆದಿಡಲಾಗುತ್ತದೆ. ಭಾರತ ಮತ್ತು ಪಾಕ್ ತಂಡಗಳ ಮಧ್ಯೆ ನಡೆದಿದ್ದ ಈ ಪಂದ್ಯ ರೋಮಾಂಚನಕಾರಿಯಾಗಿತ್ತು, ಅಲ್ಲದೆ ಕೆಲ ನಾಟಕೀಯ ಘಟನೆಗಳಿಗೂ ಕೂಡ ಸಾಕ್ಷಿಯಾಗಿತ್ತು. ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದಿದ್ದ ಭಾರತ ಮತ್ತು ಪಾಕ್ ನಡುವಿನ ಏಷ್ಯಾ ಕಪ್ನ ಫೈನಲ್ ಪಂದ್ಯದಲ್ಲಿ ಟೀಂ ಇಂಡಿಯಾ 5 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತ್ತು. ಸ್ನೇಹಿತರೆ, ಈ ಗೆಲುವಿನೊಂದಿಗೆ ದಾಖಲೆಯ 9ನೇ ಬಾರಿ ಟೀಂ ಇಂಡಿಯಾ ಏಷ್ಯನ್ ಚಾಂಪಿಯನ್ ತಂಡವಾಗಿ ಗುರುತಿಸಿಕೊಂಡಿತು. ಆದಾಗ್ಯೂ ಭಾರತ ತಂಡ ಮಾತ್ರ ಟ್ರೋಫಿ ಸ್ವೀಕರಿಸಿರಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಪಾಕ್ ಪ್ರಜೆ ಆಗಿರುವ ಎಸಿಸಿನ ಅಧ್ಯಕ್ಷ ಮೊಹಸಿನ್ ನಖ್ವಿ. ಹೌದು, ಆಟಗಾರರು ಮೊದಲೇ ಆಯೋಜಕರಿಗೆ ಸ್ಪಷ್ಟಪಡಿಸಿದರು, ಟ್ರೋಫಿಯನ್ನ ನಾವು ಮೊಹಸಿನ್ ನಖ್ವಿ ಅವರಿಂದ ಸ್ವೀಕರಿಸುವುದಿಲ್ಲ, ಬದಲಾಗಿ ಯಾವುದೇ ಮೂರನೇ ವ್ಯಕ್ತಿ ಅಥವಾ ನ್ಯೂಟ್ರಲ್ ವ್ಯಕ್ತಿ ಮತ್ತು ಇತರೆ ಯಾವುದೇ ಅಧಿಕಾರಿಗಳಿಂದ ಸ್ವೀಕರಿಸಲು ಇಚ್ಛಿಸುತ್ತೇವೆ. ಆದರೆ ನಖ್ವಿ ಇದನ್ನ ಒಪ್ಪಿರಲಿಲ್ಲ. ನಾನು ಎಸಿಸಿನ ಅಧ್ಯಕ್ಷ, ಇಲ್ಲಿ ನನ್ನ ನಿರ್ಧಾರವೇ ಅಂತಿಮ ನಿರ್ಧಾರ ಎಂದು ಮಂಡು ಧೈರ್ಯ ತೋರಿದರು. ಆದಾಗ್ಯೂ ಇದಕ್ಕೆ ಬಗ್ಗದ ಟೀಂ ಇಂಡಿಯಾದ ಆಟಗಾರರು ಟ್ರೋಫಿ ಇಲ್ಲದೆ ಸಂಭ್ರಮಿಸಿ ಪಾಕ್ ತಂಡಕ್ಕೆ ಹಾಗೂ ಮೊಹಸಿನ್ ನಖ್ವಿ ಅವರಿಗೆ ತೀವ್ರ ಮುಖಭಂಗವನ್ನ ಉಂಟು ಮಾಡಿದರು. ಆದಾಗ್ಯೂ ಇದನ್ನ ಸಹಿಸದ ದುಬೈ ರಾಜಕುಮಾರಿ ಮೊಹಸಿನ್ ನಖ್ವಿ ಅವರ ಜೊತೆ ನೇರ ಸಂದರ್ಶನ ನಡೆಸಿ ಟ್ರೋಫಿಯನ್ನ ತೆಗೆದುಕೊಂಡು ಇದೀಗ ಟೀಂ ಇಂಡಿಯಾದ ಆಟಗಾರರಿಗೆ ಹಸ್ತಾಂತರಿಸಲಾಗಿದೆ ಎಂದು ವರದಿಯಾಗಿದೆ. ಸ್ನೇಹಿತರೆ, ಇನ್ನುದೀಗ ಈ ಕುರಿತು ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ಟೀಂ ಇಂಡಿಯಾ ಕ್ರಿಕೆಟ್ನ ಪ್ರೋಟೋಕಾಲ್ಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ. ಎಸಿಸಿನ ಅಧ್ಯಕ್ಷ ಆಗಿರುವ ಮೊಹಸಿನ್ ನಖ್ವಿ ಅವರಿಂದ ಅವರು ಪ್ರಶಸ್ತಿಯನ್ನ ಸ್ವೀಕರಿಸಬೇಕಾಗಿತ್ತು. ಆದಾಗ್ಯೂ ಭಾರತ ಮೊಂಡು ಧೈರ್ಯವನ್ನ ಪ್ರದರ್ಶಿಸಿ ತಾನೇ ಬಿಗ್ ಬಾಸ್ ಎನ್ನುವಂತೆ ವರ್ತಿಸುತ್ತಿದೆ. ಟೀಂ ಇಂಡಿಯಾದ ಈ ನಿರ್ಧಾರವನ್ನ ನಾನು ಖಂಡಿಸುತ್ತೇನೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದರು. ಭಾರತ ಅದ್ಭುತ ಪ್ರದರ್ಶನ ನೀಡಿ ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನ ಗೆದ್ದುಕೊಂಡಿತು. ಟ್ರೋಫಿಗೆ ಅವರು ಅರ್ಹರು. ಟ್ರೋಫಿಯನ್ನ ಅವರು ಪಡೆದುಕೊಳ್ಳಬೇಕಾಗಿತ್ತು. ರಾಜಕೀಯ ವಿಷಯಗಳನ್ನ ಕ್ರಿಕೆಟ್ನಲ್ಲಿ ತರುವುದು ಸೂಕ್ತದಾಯಕವಲ್ಲ ಮತ್ತು ಇದೀಗ ಮೂರನೇ ವ್ಯಕ್ತಿಯಾದ ದುಬೈನ ರಾಜಕುಮಾರಿಯವರಿಂದ ಭಾರತ ತಂಡಕ್ಕೆ ಪ್ರಶಸ್ತಿಯನ್ನು ಹಸ್ತಾಂತರಿಸುವುದು ಒಳ್ಳೆಯ ನಿರ್ಧಾರ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶೋಯಬ್ ಮಲ್ಲಿಕ್ ಈ ರೀತಿಯಾಗಿ ತಿಳಿಸಿದರು. ಇಷ್ಟು ವರ್ಷಗಳ ನಡುವಿನ ಭಾರತ ಮತ್ತು ಪಾಕ್ ನಡುವಿನ ಎಲ್ಲಾ ಪಂದ್ಯಗಳು ಹೆಲ್ದಿ ಮ್ಯಾಚ್ಗಳಾಗಿರುತ್ತಿದ್ದವು. ಆದಾಗ್ಯೂ ಈ ಬಾರಿ ರಾಜಕೀಯ ಕ್ಷಣಗಳಿಗೂ ಸಾಕ್ಷಿಯಾಗಿತ್ತು. ಕ್ರಿಕೆಟ್ನಲ್ಲಿ ರಾಜಕೀಯ ತರುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ. ಭಾರತ ಈ ತಪ್ಪನ್ನ ತಿದ್ದುಕೊಂಡು ಮುಂಬರುವ ಟೂರ್ನಿಗಳಲ್ಲಿ ಉತ್ತಮ ನಿರ್ಧಾರಗಳನ್ನ ಕೈಗೊಳ್ಳಬೇಕು. ಇಲ್ಲವಾಗಿದ್ದಲ್ಲಿ ಮಲ್ಟಿ ನ್ಯಾಷನಲ್ ಟೂರ್ನಿ ನಡೆಯುವುದು ನಿಜಕ್ಕೂ ಅಸಾಧ್ಯದ ಸಂಗತಿ ಎಂದು ಶೋಯಬ್ ಮಲ್ಲಿಕ್ ಹೇಳಿದ್ದಾರೆ. ಪಾಕ್ ತಂಡದ ದಿಗ್ಗಜರ ಈ ಸ್ಟೇಟ್ಮೆಂಟ್ಗಳ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.